ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ವೀಕ್ಷಕರೇ, ತುಂಬ ಜನರಿಗೆ ಅನುಭವಕ್ಕೆ ಬಂದಿರುತ್ತೆ. ಹಾಗೆ ಎಲ್ಲಿ ಹೋಗಬೇಕಾದ್ರೆ ಆಕಸ್ಮಿಕವಾಗಿ ಕಾಗೆ ಬಂದು ತಲೆಯ ಮೇಲೆ ಕುಳಿತುಕೊಳ್ಳುತ್ತದೆ. ಕಾಗೆ ಬಂದು ತಲೆಯ ಮೇಲೆ ಕುಳಿತುಕೊಂಡು ತಲೆಗೆ ಜೋರಾಗಿ ಕುಕ್ಕಿ ಬಿಡುತ್ತದೆ. ಕಾಕ ಬಂದು ತಲೆಯನ್ನು ಕುಕ್ಕಿ ಹೋಗಿಬಿಡುತ್ತೆ. ಇದನ್ನು ಶಾಸ್ತ್ರಗಳಲ್ಲಿ ಅಪಶಕುನ ಅಂತ ಬಣ್ಣಿಸಲಾಗಿದೆ. ಇದಕ್ಕೆ ಪರಿಹಾರ ಇಲ್ವೇ? ಪರಿಹಾರ ಇದೆ. ಹಾಗಾದರೆ ಇದು ನಿಜಕ್ಕೂ ಅಪಶಕುನವೇ? ಇಲ್ಲ, ಇದು 100ಕ್ಕೆ 100 ಅಪಶಕುನ ಅಲ್ಲ. ಕಾಗೆ ತಲೆಯ ಮೇಲೆ ಕೂತ್ಕೊಂಡು ಕುಕ್ಕಿದ್ರೆ ವ್ಯಕ್ತಿಯು 1 ತಿಂಗಳಲ್ಲಿ ಸಾಯ್ತಾನೆ, 1 ವಾರದಲ್ಲಿ ಸಾಯ್ತಾನೆ, ಶೀಘ್ರಗತಿಯಲ್ಲಿ ಸಾಯ್ತಾನೆ, ಬೇಗನೆ ಸಾಯ್ತಾನೆ ಅಂತ ಹೇಳ್ತಾರೆ. ಇದು ಯಾವುದೂ ಸತ್ಯ ಅಲ್ಲ. ಕೆಲವೊಮ್ಮೆ ಇದು ನೈಸರ್ಗಿಕವಾಗಿ ಸಹಜ ಪ್ರಕ್ರಿಯೆ ಆಗಿರುತ್ತದೆ. ಆಕಸ್ಮಿಕವಾಗಿ ಘಟನೆ ನಡೆದಿರುತ್ತೆ. ಎಷ್ಟೋ ಜನರಿಗೆ ಶನಿ ಮಹಾದಶೆಯಲ್ಲಿ ಇದು ಆತಂದ್ರೆ ಹೆದರ್ಕೊಂಡು ಬಿಡ್ತಾರೆ, ಶನಿ ಅಂತರ್ದಶೆಯಲ್ಲಿ ಆದರೆ ಹೊಡ್ತಾರೆ, ಹೆದರ್ಕೊಂಡು ಬಿಡ್ತಾರೆ. ಕಾರಣ ಕಾಗೆ ಶನಿಯ ಒಂದು ವಾಹನವಾಗಿದೆ ಅಂತ. ಓಕೆ, ಶನಿಯ ವಾಹನ ಓಕೆ. ಕಾಗೆ ತುಂಬ ಜಾಣ ಪ್ರಾಣಿ. ಅದು ಕಾಗೆ ತಲೆದ ಮೇಲೆ ಕೂತ್ಕೊಳ್ಳೋಕ್ಕೆ ಶಾಸ್ತ್ರಗಳು ಏನೇ ಹೇಳಿದ್ರು ಕೂಡ ವೈಜ್ಞಾನಿಕವಾಗಿ ಕೂಡ ಕೆಲವು ಸಮಸ್ಯೆಗಳು ಇರ್ತವೆ, ಕೆಲವು ಕಾರಣಗಳು ಇರ್ತವೆ. ಅದರಿಂದಲೂ ಕೂಡ ಬಂದು ಕೂತ್ಕೊಂಡಿರ್ಬೋದು. ಆದರೂ ಜನ ಹೆದರ್ಕೊಂಡು ಬಿಡ್ತಾರೆ, ಏನೇನೋ ತಂತ್ರಗಳನ್ನು ಮಾಡ್ತಾರೆ. ತಂತ್ರಗಳನ್ನು ಮಾಡೋದು ತಪ್ಪಲ್ಲ, ಆದರೆ ಸರಿಯಾಗಿ ತಿಳ್ಕೊಬೇಕು. ಮೊದಲು ಏನು ಕಾಗೆ ತಲೆ ಮೇಲೆ ಕೂತ್ರೆ, ಹೌದು ನಾವು ಜ್ಯೋತಿಷ ಪ್ರಕಾರ ತಿಳ್ಕೊಳ್ಳೋಣ ಏನು ಪರಿಹಾರ ಅಂತ. ಕಾಗೆ ತಲೆಯ ಮೇಲೆ ಕೂತ್ಕೊಳ್ಳೋದು ಅದರ ಕಾರಣ ಮತ್ತು ವಿವರಣೆಯನ್ನು ಕೊಡ್ತೀನಿ. ಮೊದಲನೇ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ರೆ ಅಂಥ ವೀಕ್ಷಕರು ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಪರಿಹಾರ ಜ್ಯೋತಿಷ್ಯ 2026 ಪ್ಲೇಲಿಸ್ಟ್ನಲ್ಲಿ ವಿಶೇಷವಾದ ಮತ್ತು ಇಂಟ್ರೆಸ್ಟಿಂಗ್ ವಿಡಿಯೋ. ತಲೆಯ ಮೇಲೆ ಕಾಗೆ ಕೂತ್ಕೊಂಡು ಕುಕ್ಕಿ ಬಿಡೋದು ಅಪಶಕುನವೇ? ವ್ಯಕ್ತಿ ಸಾಯ್ತಾನೆ, ವ್ಯಕ್ತಿ ಸಾಯಲ್ಲ. 100ಕ್ಕೆ 100 ಅಪಶಕುನ ಅಂತೂ ಅಲ್ಲ. ಕಾಗೆಗಳು ಕೆಲವೊಮ್ಮೆ ಅನಾರೋಗ್ಯಕ್ಕೆ ಗುರಿಯಾದಾಗ ಅಥವಾ ವಾತಾವರಣ ದೋಷಗಳಿಂದ ಕೆಲವೊಮ್ಮೆ ತಲೆಯ ಮೇಲೆ ಬಂದು ಕೂತ್ಕೋತವೆ. ಕಾಗೆಗಳು ತಲೆಯ ಮೇಲೆ ಕೂತ್ಕೊಂಡ್ರೆ ಅದು ಲಿಟ್ರಲಿ ಸಾವಲ್ಲ, ಅದು ವ್ಯಕ್ತಿಯಲ್ಲಿ ಬಹುದೊಡ್ಡ ಪರಿವರ್ತನೆಯ ಪ್ರತೀಕವಾಗಿದೆ. ಇಟ್ ಈಸ್ ಎ ಬಿಗ್ ಟ್ರಾನ್ಸ್ಫಾರ್ಮೇಶನ್. ಶನಿಯ ವಾಹನವಾಗಿದೆ ಕಾಗೆ. ಇಟ್ ಶೋಸ್ ಎ ಬಿಗ್ ಟ್ರಾನ್ಸ್ಫಾರ್ಮೇಶನ್ ಇನ್ ಯುವರ್ ಲೈಫ್. ಸ್ಯಾಟರ್ನ್ ಈಸ್ ಅ ಪ್ಲಾನೆಟ್ ಫಾರ್ ಡಿಟ್ಯಾಚ್ಮೆಂಟ್. ಸೊ ನೀವು ತುಂಬ ವಸ್ತುಗಳಿಂದ ಡಿಟ್ಯಾಚ್ ಆಗ್ತೀರಂತ ಇರುತ್ತೆ. ಯುವರ್ ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟೆಡ್ ನಾವು. ಇದು ನಿಮ್ಮ 2ನೇ ಜೀವನ ಅಂದಂಗೆ. ಲಿಟ್ರಲಿ ನೀವು ಸತ್ತಂಗಲ್ಲ. ನೋಡಿ, ಇಲ್ಲಿ ಏನಾಗುತ್ತೆ ಅಂದ್ರೆ ಅದು ಗೂಢಾರ್ಥ ಇದೆ, ಸಿಂಬಾಲಿಕ್ ಆಗಿದೆ. ಇದು ಶಬ್ದಾರ್ಥ, ಭಾವಾರ್ಥ, ಗೂಢಾರ್ಥ. ಲಿಟ್ರಲಿ ತಗೋಬಾರ್ದು. ಇಂಪ್ಲಾಯ್ಡ್ ಮೀನಿಂಗು ಬೇಡ, ಸೀಕ್ರೆಟ್ ಮೀನಿಂಗ್ ತಗೋ. ಏನಿದೆ? ಕಾಗೆ ತಲೆ ಮೇಲೆ ಕೂತ್ರೆ ಮನುಷ್ಯನ ಜೀವನದಲ್ಲಿ ಪರಿವರ್ತನೆ ಆಗುತ್ತೆ, ಬಹುದೊಡ್ಡ ಪರಿವರ್ತನೆ ಆಗುತ್ತೆ. ಶನಿ ಕಲಹಕಾರಕ, ಜಗಳ ಆಗ್ಬೋದು. ಶನಿ ರೋಗಕಾರಕ, ವ್ಯಾಧಿಗಳು ಬರ್ಬೋದು, ಸ್ವಲ್ಪ ವೈದ್ಯ ಋಣ ಆಗ್ಬೋದು. ಈ ರೀತಿ ಇರುತ್ತೆ. ಶನಿ ಆಲಸಿತನ ಮನತನ ಕೊಡ್ತಾನೆ. ಈಸ್ ಎ ಪ್ಲಾನೆಟ್ ಆಫ್ ಡಿಟ್ಯಾಚ್ಮೆಂಟ್. ಎಲ್ಲರಿಂದ ನಿಮ್ಮನ್ನು ದೂರ ಮಾಡ್ತಾನೆ, ಐಸೋಲೇಟ್ ಮಾಡ್ತಾನೆ. ಕಲಹಗಳು ಕೆಲವೊಬ್ಬರ ಜೊತೆ ಆಗ್ಬೋದು. ಇದು ಬಿಟ್ಟರೆ ಮನುಷ್ಯ ಸತ್ತು ಹೋಗ್ತಾನೆ ಅಂತೇನಿಲ್ಲ. ಕೆಲವು ವ್ಯಾಧಿಗಳು ಬರ್ಬೋದು, ಅನಾರೋಗ್ಯ ಬರ್ಬೋದು. ಇನ್ನು ಅರ್ಥಹಾನಿ, ಎಲ್ಲದರಲ್ಲಿ ಬೆಸ್ಟ್ ಇದು ಇರುತ್ತೆ ಅಂದ್ರೆ ಇದು ರಿಸಲ್ಟ್ ಏನು ಬರುತ್ತೆ ಅಂದ್ರೆ ಒಂದು ಅರ್ಥಹಾನಿ ಆಗುತ್ತೆ. ಆದರೆ ಬಹುದೊಡ್ಡ ಒಂದು ಪಾಸಿಟಿವ್ ಅಂಶ ಇಲ್ಲಿ ಏನಿದೆ ಅಂದ್ರೆ ನಿಮ್ಮ ಜೀವನದ ದಿಕ್ಕನ್ನೇ ಅದು ಬದಲಾಯಿಸುತ್ತೆ. ಸತ್ತು ಬದುಕಿದಂಗೆ, ಇದು ಪುನರ್ಜನ್ಮ ಅಂದಂಗೆ ವ್ಯಕ್ತಿಯಲ್ಲಿ ಬಹುದೊಡ್ಡ ಪರಿವರ್ತನೆ ಬರುತ್ತದೆ. ಆತನಲ್ಲಿ ಆಧ್ಯಾತ್ಮಿಕ ಚಿಂತನೆ ಜಾಸ್ತಿ ಆಗುತ್ತದೆ. ಮೋಕ್ಷ ಕುರಿತು 1 ಸಲ ಸತ್ತಂಗವಾಗಿ ಆ ಸಂದರ್ಭದಲ್ಲಿ, ನಾಟ್ ಲಿಟ್ರಲಿ, ಸಿಂಬಾಲಿಕಲಿ. ಒಂದು ದೊಡ್ಡ ಪರಿಹಾರ ಹೇಳ್ತೀನಿ. ಪರಿಹಾರ ಏನಿದೆ ಅಂದರೆ, ಕಾಗೆ ತಲೆ ಮೇಲೆ ಕೂತ್ಕೊಂಡು ಏನು ಚಿಂತೆ ಇಲ್ಲ, ಮತ್ತೆ ಸ್ನಾನ ಮಾಡಿ ನೇರವಾಗಿ ಸ್ಮಶಾನಕ್ಕೆ ಹೋಗ್ಬೇಕು. ಡೈರೆಕ್ಟ್ ಗೋ ಟು ದ ಸ್ಮಶಾನ. ಸ್ಮಶಾನಕ್ಕೆ ಹೋಗಿ ಅಲ್ಲಿ ಆಗಿರುವಂಥ ಆಕ್ಟಿವಿಟಿಗಳನ್ನ ನೋಡಬೇಕು. ಅಲ್ಲಿ ನೋಡಿದರೆ ಗೊತ್ತಾಗುತ್ತೆ ಎಲ್ಲವೂ ನಶ್ವರ, ಯಾವುದೂ ಶಾಶ್ವತವಲ್ಲ. ನಮಗೆ ಜೀವನದ ಪರಮ ಸತ್ಯ ಗೊತ್ತಾಗುತ್ತದೆ. ಶನೈಶ್ವರ ಡಿಟ್ಯಾಚ್ಮೆಂಟ್ ಕೊಟ್ಟು ಏನೋ ಒಂದು ನಮಗೆ ತೋರಿಸ್ತಾ ಇರ್ತಾನೆ, ಇದು ಅಂತಿಮ ಸತ್ಯ. ಹೀಗಾಗಿ ಇದಕ್ಕೂ ಮುಂಚೆ ಕೆಲವು ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಅಪರಾಕರ್ಮಗಳನ್ನ ತೋರಿಸ್ತಾ ಇರ್ತಾರೆ. ಅವುಗಳನ್ನ ನೋಡಿ ಬಂದು ಮನೆಗೆ ಮತ್ತೊಮ್ಮೆ ಕೈಕಾಲು ತೊಳ್ಕೊಂಡು ಸ್ನಾನ ಮಾಡಿರಿ. ಸಾಯಂಕಾಲ ಮತ್ತೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ 7 ಸಲ ಹನುಮಾನ್ ಚಾಲಿಸ ಪಠಿಸಿದ್ರೆ ಮುಗಿತು. ಈ ದೋಷ ದೂರ ಆಗುತ್ತೆ. ಯಾವ ಕೆಟ್ಟ ಘಟನೆಗಳು ಆಗಲ್ಲ. ಯಾರು ಹೆದರ್ಕೋಬಾರ್ದು, ಯಾವ ಅಪಶಕುನೂ ಆಗಲ್ಲ. ಹೀಗೆ ಸ್ಮಶಾನಕ್ಕೆ ಹೋಗಿ ಬಂದ್ರೆ, ಸಾವು ಅಂದ್ರೆ ಏನು, ಮನುಷ್ಯ ಸತ್ತ ಮೇಲೆ ಡೆಡ್ ಬಾಡಿಯಲ್ಲಿ ಒಯ್ತಾರೆ. ಬಟ್ ಇಲ್ಲಿ ನೀವು ಜೀವಂತ ಇರುವಾಗಲೇ ಡೈರೆಕ್ಟ್ ಸ್ಮಶಾನಕ್ಕೆ ಹೋಗಿ ಬಂದ್ರೆ ಲಿಟ್ರಲಿ ಅದು ನಿಮ್ಮನ್ನ ಸ್ಮಶಾನವನ್ನು ತೋರಿಸುತ್ತೆ ಅಂದಂಗತ್ತೆ.
ಸ್ಮಶಾನ ದರ್ಶನ. ಹೀಗಾಗಿ ಕಾಗೆ ಏನಾದರೂ ಮಾಡಿದರೆ ಇದನ್ನು ಕಾಕತಂತ್ರ ಅಥವಾ ಕಾಕಸ್ಪರ್ಶದ ನಂತರ ಸ್ಮಶಾನ ತಂತ್ರ ಅಂತ ನಾವು ಮಾಡೋದು. ಇದು ತಂತ್ರ, ಅದ್ಭುತವಾದಂಥ ತಂತ್ರ ಇದೆ. ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಶ್ರೀ ಗುರುದೇವದತ್ತ. ಸಬ್ಸ್ಕ್ರೈಬ್ 3ಪುತ್ರ 007.